ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಮಕ್ಕಳೇ, ಈ ಮುಂಚಾನ ವೇಳೆಯಲ್ಲಿ ಮರಳಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ದೇವರ ಸನ್ನಿಧಾನದಲ್ಲಿ ಒಂದು ಶ್ರೇಷ್ಠಕರವಾದ ವಾಕ್ಯಕ್ಕಾಗಿ ನಾವು ಕೂಡಿ ಬಂದಿದ್ದೀವಿ. ಬನ್ನಿ, ನಮ್ಮ ದೇವರು ನಮಗಾಗಿ ತಲುಪಿಸಿರುವ ಒಬ್ಬ ಭಕ್ತನ ಧೈರ್ಯವುಳ್ಳ ಮಾತು. ಅದು ಏನೆಂದರೆ, ಕೀರ್ತನೆಗಳು 16ನೇ ಅಧ್ಯಾಯ 8ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 16:8. ನಾನು ಕರ್ತನನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲೆನು. I have set the Lord always before me, because he is at my right hand. I shall not be moved. ವಾಕ್ಯ ಹೇಳುತ್ತಿರುವ ಒಬ್ಬ ಭಕ್ತನು ನಮಗೆ ತಿಳಿಸಿಕೊಡುವ ಒಂದು ಮಾತು ಏನೆಂದ್ರೆ, ಆತನು ದೇವರನ್ನು ಯಾವಾಗಲೂ ತನ್ನ ಜೊತೆಯಲ್ಲಿಟ್ಟುಕೊಂಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆತನು ಯಾವಾಗಲೂ ದೇವರನ್ನು ತನ್ನ ಜೊತೆಯಲ್ಲಿಟ್ಟುಕೊಂಡಿದ್ದಾನೆ. ಆತನು ನನ್ನ ಜೊತೆಯಲ್ಲಿರೋದ್ರಿಂದ ನಾನು ಯಾವತ್ತೂ ಕೂಡ ಕದಲೆನು. ಆಮೆನ್. ಐ ಶುಡ್ ನಾಟ್ ಬಿ ಮೂವ್ಡ್. ಯಾರು ಕದಲುತ್ತಾರೆ, ಯಾರು ಕದಲೋದಿಲ್ಲ. ನಾವು ಈ ದಿನದ ಪ್ರಯಾಣ ಪ್ರಾರಂಭ ಮಾಡಿ ನಮ್ಮ ಜೀವನದ ಸಮಸ್ಯೆಗಳು ಹೊರತು ನಾವು ಅನೇಕ ವಿಷಯದಲ್ಲಿ ಕದಲಿ ಹೋಗ್ಬಿಡ್ತೀವಿ. ಸಣ್ಣ ಸಣ್ಣ ಸಮಸ್ಯೆಗಳು ಬರುವಾಗ, ಸಣ್ಣ ಸಣ್ಣ ಹೋರಾಟಗಳು ಬರುವಾಗ, ಸಣ್ಣ ಸಣ್ಣ ಅಡ್ಡಿಗಳು, ಕಾಂಪ್ಲಿಕೇಶನ್ಸ್ ಬರುವಾಗ ನಾವೇನಾಗ್ತೀವಿ, ನಾವು ಕದಲೋಗ್ಬಿಡ್ತೀವಿ. ಬಟ್ ಯಾರು ಕದಲೋದಿಲ್ಲ, ಯಾರು ದೇವರನ್ನು ತನ್ನ ಜೊತೆಯಲ್ಲಿ, ನನ್ನ ಜೊತೆಯಲ್ಲಿ ಇವತ್ತು ದೇವರಿರಬೇಕು. ಈ ಮುಂಚಾನೆ ಎದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಮುಂಚಾನೆ ಎದ್ದು ನಾನು ಒಂದು ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀನಿ, ಈ ಮುಂಚಾನೆ ಎದ್ದು ನಾನು ದೈವ ಸೇವಕರ ಮುಖಾಂತರವಾಗಿ ಬಂದಿರೋ ವಾಕ್ಯಗೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಯಾರು ಕಾದುಕೊಂಡಿರುತ್ತಾರೋ ಅವರು ಯಾವತ್ತೂ ಕದಲೋದಿಲ್ಲ. ದೇವರು ನಮ್ಮನ್ನು ಸ್ಥಿರವಾಗಿ ಇಡೋಕೆ ಬಂದಿದ್ದಾರೆ. ನಾವು ಕದಲಿ ಹೋಗುವ ಮಕ್ಕಳ ಶ್ರೇಣಿಯಲ್ಲಿರಬಾರದು. ನಾವು ಕದಲದೆ, ಕರ್ತನು ನನ್ನ ಜೊತೆಯಲ್ಲಿದ್ದಾರೆ, ನಾನು ಕದಲೋದಿಲ್ಲ ಅಂತ ಒಂದು ಸ್ಥಿರ ದೃಢ ನಂಬಿಕೆಯಲ್ಲಿರಬೇಕಂತ ದೇವರು ಪ್ರತಿ ಮುಂಚಾನೆ ವೇಳೆಯಲ್ಲಿ ವಾಕ್ಯದ ರೂಪದಲ್ಲಿ ನಮ್ಮ ಬಳಿಗೆ ಬರುತ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯಾರು ಕದಲೋದಿಲ್ಲ ಅಂದ್ರೆ ಯಾರು ದೇವರ ಸಂಗಡವಿರುತ್ತಾರೋ, ದ ಪರ್ಸನ್ ಹೂ ವಾಕ್ ವಿತ್ ಗಾಡ್, ಅವರು ಯಾವತ್ತು ದೇ ಶುಡ್ ನಾಟ್ ಬಿ ರಿಮೂವ್ಡ್. ಅವರು ಯಾವತ್ತು ಕೂಡ ಕದಲೋದಿಲ್ಲ. ಯಾಕೆ ಭಯ ಪಡ್ತೀರಾ? ಒಂದು ವೇಳೆ ಈ ದಿನ ನಿಮ್ಮನ್ನು ಕದಲಿಸೋದಕ್ಕೂ ಅನೇಕ ವಿಷಯಗಳು ನಿಮ್ಮ ಮುಂದೆ ಇದೆಯಾ? ಭಯಪಡಬೇಡಿ. ದೇವರನ್ನು ನಿಮ್ಮ ಜೊತೆಯಲ್ಲಿಟ್ಟುಕೊಂಡಿರಿ. ದೇವರನ್ನು ಮಾತ್ರ ಹಿಂಬಾಲಿಸಿ. ದೇವರು ನಿಮ್ಮನ್ನು ಕದಲಾರದಂತೆಯೇ ಈ 24 ಗಂಟೆ ಕಾಲ ನಿಮ್ಮನ್ನು, ನಿಮ್ಮ ಸ್ಥಿತಿಗತಿಗಳು, ನಿಮ್ಮ ಕುಟುಂಬವನ್ನು ಕಾಪಾಡುತ್ತಾನೆ. ಪ್ರಿಯ ದೇವರ ಜನರೇ, ಬನ್ನಿ, ಕದಲಲಾರದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಆತನನ್ನು ಹಿಂಬಾಲಿಸೋಣ. ಇಡೀ ದಿನ ಆತನ ರೆಕ್ಕೆಯಲ್ಲಿ ನಾವು ಭದ್ರವಾಗಿರೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ರಜಾ ಕೊಟ್ಟಿರುವ ವಾಕ್ಯವು ಈ ಮಕ್ಕಳ ಜೀವನದಲ್ಲಿ ಇವರು ಯಾವ ವಿಷಯಕ್ಕೂ ಸ್ವಾಮಿ ಕದಲಲಾರದಂತೆ ಸ್ವಾಮಿ ನಿನ್ನನ್ನು ಹಿಂಬಾಲಿಸುತ್ತಾ ನಿನ್ನ ಸಂಗಡವಿದ್ದು ನಿನ್ನ ಜೊತೆಯಲ್ಲಿ ಬಾಳೋದು ಸಹಾಯ ನೀಡಯ್ಯ. ನೀನೇ ನಡೆಸು, ಬಲಪಡಿಸು, ಗುಣಪಡಿಸು. ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯ ನಿಮಗೆ ಗೊತ್ತು, ಕ್ರಮ ತಪ್ಪದೆ ವಾಕ್ಯದಲ್ಲಿ ಸೇರಿ ನಿಜವಾಗಿ ಆ ದಿನದ ವಾಕ್ಯ ನಿಮ್ಮೆಲ್ಲರಿಗೂ ಬಲಪಡಿಸುತ್ತದೆ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.